धार्मिक भावना दुखावल्याच्या आरोपाखाली महाराष्ट्रातील हिंदू कार्यकर्त्या हर्षिता ठाकूर यांच्या विरोधात गुन्हा दाखल करण्यात आला असल्याची माहिती शहर पोलीस आयुक्त भूषण बोरसे यांनी दिली। मंगळवारी बेळगावमधील पत्रकारांशी बोलताना त्यांनी सांगितले की पिरणवाडी दर्ग्यावर बाण मारल्यासारखे हातवारे केल्याच्या आरोपावरून महाराष्ट्रातील हिंदू कार्यकर्त्या हर्षिता ठाकूर यांच्या विरोधात तक्रार दाखल करण्यात आली आहे। ದಿನಾಂಕ 18ರಂದು ಒಂದು ಹಿಂದೂ ಸಮಾವೇಶದ ರ್ಯಾಲಿ ಪಿರನ್ವಾಡಿ ಏರಿಯಾನಲ್ಲಿ ಆಗುವಾಗ ಒಂದು ಮಹಿಳೆಯರು ಆ ರ್ಯಾಲಿನಲ್ಲಿ ಒಂದು ಬಾಣದ ಆ್ಯಕ್ಷನ್ ದರ್ಗಾ ಮೇಲೆ ಮಾಡಿದ್ದಾರೆ ಮತ್ತು ಅವರ ಭಾಷಣ ಟೈಮ್ನಲ್ಲಿ ಕೂಡ ಅವರು ಕೆಲವು ಪ್ರಚೋದನಕಾರಿ ಭಾಷಣ ನೀಡಿದ್ದಾರೆ। ಅದರ ಮೇಲೆ ಒಂದು ಕೇಸ್ ನಮ್ಮ ಬೆಳಗಾವಿ ಗ್ರಾಮಾಂತರ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ। ಭವಿಷ್ಯದಲ್ಲಿ ಈ ಥರ ಘಟನೆ ಆಗಬಾರ್ದು, ಅದಕ್ಕೋಸ್ಕರ ಎಲ್ಲ ಮುಂಜಾಗ್ರತಾ ಕ್ರಮ ನಾವು ತಗೊಳ್ತಾ ಇದ್ದೀವಿ। ಆ ಪ್ರಕರಣ ತನಿಖೆಯಲ್ಲಿದೆ, ಬೇಗನೆ ಅದರಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ। ನಮ್ಮ ಬೆಳಗಾವಿ ಒಂದು ಎಲ್ಲ ಕೌಮಿನ ಜನ ಇಲ್ಲಿದ್ದಾರೆ। ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಫೆಸ್ಟಿವಲ್ ಇರಲೇ ಇರುತ್ತೆ। ಬರೋ ದಿನಗಳಲ್ಲಿ ಈ ಥರ ಯಾವುದೇ ಘಟನೆ ಆಗಬಾರ್ದು, ಅದಕ್ಕೋಸ್ಕರ ಇವತ್ತು ಒಂದು ಮುಖಂಡರುಗಳದು ಹಿಂದೂ ಸಮಾಜದ ಮುಖಂಡರುಗಳು ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಎಲ್ಲರ ಜೊತೆಗೆ ನಾವು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ। ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಹೇಳಿಕೆ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಬಾರ್ದು ಅಂತ ಅವರಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ। ಮತ್ತು ಇನ್ನು ಮುಂದೆ ಈ ಸೋಷಿಯಲ್ ಮೀಡಿಯಾ ಟೀಮ್ ನಮ್ಮದು ಆಲ್ರೆಡಿ ವಾಚ್ ಮಾಡ್ತಾ ಇದೆ। ಯಾರು ಪ್ರಚೋದನಕಾರಿ ಅದರಲ್ಲಿ ಹೇಳಿಕೆ ಹಾಕಿದ ಮೇಲೆ ತಕ್ಷಣವೇ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೇಲೆ ಕ್ರಮ ಆಗುತ್ತೆ ಮತ್ತು ಅವ್ರ ಮೇಲೆ 10 ಲಕ್ಷದ ನಾವು ಬಾಂಡ್ ಕೂಡ ಮಾಡ್ತೀವಿ। ಫಾರ್ BNSS ಪ್ರಕಾರ ಅವ್ರ ಮೇಲೆ 10 ಲಕ್ಷದ ಬಾಂಡ್ ಕೂಡ ಆಗುತ್ತೆ। ನಮ್ಮದು ಬೆಳಗಾವಿ ಸಿಟಿ ಒಂದು ಬೆಳಗಾವಿ ಬ್ರ್ಯಾಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳಿಬೇಕು, ಅದಕ್ಕೋಸ್ಕರ ಶಾಂತಿ ಮತ್ತು ಸುವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಇದೆ। ನಮ್ಮದು ಎಲ್ಲ ಸಾರ್ವಜನಿಕರಿಗೆ ಕೋರಿಕೆ ಇದೆ, ಪ್ರತಿಯೊಬ್ಬರು ಅವರವರ ಹಬ್ಬ ಆಗಲಿ ಅವರ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಸೆಲಿಬ್ರೇಟ್ ಮಾಡ್ತಾರೆ, ಎಲ್ಲ ಕಮ್ಯುನಿಟಿ ಅದಕ್ಕೆ ಸಪೋರ್ಟ್ ಆಗಲಿ ಮತ್ತು ನಮ್ಮ ಬೆಳಗಾವಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇಂಪ್ರೂವ್ ಆಗಲಿ। ಅದಕ್ಕಿನಲ್ಲಿ ನಿಮ್ಗೆಲ್ಲರದು ನಮಗೆ ಸಹಕಾರ ಬೇಕು। ಧನ್ಯವಾದಗಳು। मच्छे गावामध्ये काढण्यात आलेल्या हिंदू शोभायात्रेदरम्यान दर्ग्याच्या दिशेने अन्य धर्मीयांना चिथावणी देणाऱ्या स्वरूपात हातवारे केल्याचा आरोप असून या प्रकरणी गुन्हा नोंदवण्यात आला असल्याचे पोलीस आयुक्तांनी स्पष्ट केले। विनोद कोलकार, KMM मराठी, बेळगाव।